ನಮಸ್ಕಾರ. ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದ್ದು. ಇವತ್ತು ನಾನು ಕರಾವಳಿ ಪ್ರದೇಶದ ಹೊನ್ನಾವರ ತಾಲೂಕು ಹೊನ್ನಾವರನಲ್ಲಿ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ತಾವಿಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಸಮುದ್ರದ ಬೀಚ್ ಇದೆ. ಈ ಒಂದು ಬೀಚ್ ಪಕ್ಕದಲ್ಲಿ ಅದು ಎಕೋ ಬೀಚ್ ಅಂತ. ಎಕೋ ಬೀಚ್ ಪಕ್ಕದಲ್ಲೇ ಇದೊಂದು ಪಾರ್ಕ್ ಇದೆ. ಇದು ಕೂಡ ಎಕೋ ಪಾರ್ಕ್ ಅಂತ ಮಾಡಿದ್ದಾರೆ. ಭಾಳ ಸುಂದರವಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು 10 ರೂಪಾಯಿ ಎಂಟ್ರಿ ಟಿಕೆಟನ್ನು ತೆಗೆದುಕೊಂಡು ಒಳಗಡೆ ಬರಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಪಾರ್ಕಿನ ಒಂದು ನೋಟ. ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಹೊನ್ನಾವರ ಅರಣ್ಯ ವಿಭಾಗ ಇಕೋ ಬೀಚ್ ನಿಸರ್ಗ ಪ್ರವಾಸೋದ್ಯಮ ಕೇಂದ್ರ ಕಾಸರಗೋಡು ಹೊನ್ನಾವರ ವಲಯ. ಇದು ಈ ಅರಣ್ಯ ಇಲಾಖೆಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಗಾರ್ಡನ್. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇದು ಹೈವೇ ರೋಡ್ಲಿಂದ ಭಾಳ ಸಮೀಪ, ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಒಂದು ಎಕೋ ಬೀಚನ್ನು ನಾವು ನೋಡ್ಬೋದು. ಎಕೋ ಬೀಚ್, ಎಕೋ ಪಾರ್ಕ್ ಎರಡೂ ನೋಡ್ಬೋದು. ಅಲ್ಲಿಂದ ಆಟೋದ ವ್ಯವಸ್ಥೆನೇ ಇದೆ. ಇಲ್ಲಿ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲೆಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ನಿಸರ್ಗದ ಮಧ್ಯೆ ಬಂದು ಇಂಥ ಒಂದು ಬೀಚು ಮತ್ತು ಪಾರ್ಕ್ ನೋಡೋದು ಭಾಳ ಸಂತೋಷದಾಯಕ. ಈ ಗಿಡಗಳನ್ನು ನೋಡ್ತಾ ಇದ್ದೀರಲ್ಲ, ಈ ಗಿಡ ಮರಗಳನ್ನು ನೋಡಿದರೆ ನಿಜವಾಗಿ ಕೂಡ ಭಾಳ ಒಂಥರ ಸಂತೋಷ ಅನ್ನಿಸುತ್ತೆ. ಇಲ್ಲಿ ನೋಡಿ, ಮಕ್ಕಳಿಗೋಸ್ಕರ ಉಯ್ಯಾಲೆ ಇದೆ. ಮತ್ತು ಇಲ್ಲಿ ತಮಗಿಲ್ಲೊಂದು ಇಲ್ಲಿ ನೋಡಿ, ಅಲ್ಲಿ ಕ್ಯಾಟ್ಕಸ್ ಪ್ಲ್ಯಾಂಟ್ಗಳಿವೆ. ಮತ್ತು ಇಲ್ಲಿ ಭಾಳ ಎತ್ತರವಾಗಿರ್ತಕ್ಕಂಥ ಈ ಥರ ಮರಗಳು, ಮತ್ತು ಇಲ್ಲಿ ಮಕ್ಕಳಿಗೆ ಆಡ್ತಕ್ಕಂಥ ಜೋಕಾಲಿ, ಮತ್ತು ಇದು ರಿಂಗು, ಮತ್ತು ಇನ್ನೂ ಬಹಳಷ್ಟು ಅಲ್ಲಿ ನೋಡಿ ಇಲ್ಲೊಂದು ನೋಡಿ, ಇಲ್ಲೊಂದು ಪ್ರಾಣಿ ಮಾಡಿದ್ದಾರೆ. ಈಗ ಇದು ನೋಡ್ರಿ ಪ್ರಾಣಿ. ಈ ಥರ ಕಾಂಕ್ರೀಟ್ನಲ್ಲಿ ಮಾಡಿರ್ತಕ್ಕಂಥ ಭಾಳಷ್ಟು ಪ್ರಾಣಿಗಳು ಇಲ್ಲಿ. ಇವೆಲ್ಲ ಕಾಂಕ್ರೀಟ್ನಲ್ಲಿ ಮಾಡಿದ್ರು. ಇವೇನು ಪ್ರಾಣಿಗಳವೋ ಏನು ಕಾಂಕ್ರೀಟ್ಲಿಂದ ಮಾಡಿರ್ತಕ್ಕಂಥ ಗೊಂಬೆಗಳವೋ, ಆ ರೀತಿ ಒಂದು ಕನ್ಫ್ಯೂಷನ್ ಆಗುತ್ತೆ. ಆ ರೀತಿ ಇರ್ತಕ್ಕಂಥ ಇಲ್ಲಿ ನೋಡ್ರಿ 3 ಜಾರಕಿ ಬಂಡಿಗಳು. ಈ ರೀತಿ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಈ ಒಂದು ಪಾರ್ಕು ಭಾಳ ನಿಜವಾಗಿ ಕೂಡ ಇಲ್ಲಿ ಒಳಗಡೆ ಬಂದರೆ ನಾವು ಏನೋ ಅರಣ್ಯದಲ್ಲಿ ಬಂದೀವೇನು ಅಂತಕ್ಕಂಥ ಒಂದು ವಾತಾವರಣ ಕಾಣುತ್ತೆ. ಇಲ್ಲಿ ಒಂದು ನೀರಿನ ಹೊಂಡ ಮಾಡಿದ್ದಾರೆ. ಅಲ್ಲಿ ನೋಡಿ ಕೆಲವೊಂದು ಸ್ಟ್ಯಾಚುಗಳು ಕುಸಿದು ಬಿದ್ದಿವೆ. ಈಗ ಇಲ್ಲಿ ನೋಡಿ, ಸುತ್ತಮುತ್ತ ಈ ಒಂದು ಕ್ಯಾಟ್ಕಸ್ ಇದೆ. ಮಧ್ಯದಲ್ಲಿ ಒಂದು ಆಕ್ಟೋಪಸ್ ಅಂತಾರಲ್ಲ, ಲೋಳೆ ಮೀನಿನ ಒಂದು ಮಕ್ಕಳ ಒಂದು ಮನೋರಂಜನೆಗೋಸ್ಕರ ಇಲ್ಲಿ ಮಾಡಿದ್ದಾರೆ. ಇದು ಬಂದರೆ ನೋಡ್ತಕ್ಕಂಥ ಸ್ಥಳ ಪಕ್ಕದಲ್ಲಿ ಬಂದರೆ ಒಂದು ವನ ವಿಹಾರವನ್ನು ಮಾಡ್ದಂಗೆ ಆಗುತ್ತೆ. ನಿಜವಾಗಿ ಕೂಡ ಇಲ್ಲಿ ಬಂದರೆ ಇಲ್ಲಿ ಏನು ಅಂತಂದರೆ ಇಲ್ಲಿ ಯಾರೇ ಏನೋ ಬಂದರೂ ಕೂಡ ದಯವಿಟ್ಟು ಯಾರೂ ಪ್ಲಾಸ್ಟಿಕ್ಕನ್ನು ಇಲ್ಲಿ ತರಬಾರ್ದು. ಯಾಕೆ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಈ ಒಂದು ಅಲ್ಲಿ ಈ ಥರ ಡಸ್ಟ್ಬಿನ್ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಒಂದು ಸೃಷ್ಟಿಗೆ ತೊಂದರೆ ಆಗ್ತಕ್ಕಂಥ ಈ ಒಂದಂಥ ವಸ್ತುಗಳನ್ನು ಇಲ್ಲಿ ತರೋದನ್ನು ಅವಾಯ್ಡ್ ಮಾಡಬೇಕು. ಎಲ್ಲಿ ಹೋದ್ರಲ್ಲಿ ಪಾರ್ಕ್ನಲ್ಲಿ ಬರೀ ಈ ಥರ ಮರಗಳನ್ನು ಕಾಣ್ಬೋದು. ಮತ್ತು ಮುಂದಗಡೆ ಕೂಡ ಇನ್ನೂ ಗಾರ್ಡನ್ ಇದೆ, ಅದು ಕೂಡ ತೋರಿಸ್ತೀನಿ ತಮಗೆ. ಫ್ರಂಟ್ ವ್ಯೂದು ಕೂಡ ತೋರಿಸ್ತೀನಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ. ಇಲ್ಲಿ ನೋಡ್ರಿ ಪಕ್ಕದಲ್ಲೇ ಅಲ್ಲಿ ನೋಡ್ರಿ ಅದು ಸಮುದ್ರ. ಇಲ್ಲಿ ನೋಡ್ರಿ ಸಮುದ್ರ ಕಾಣ್ತಾ ಇದೆಯಲ್ಲ. ನಾ ಈ ಒಂದು ಪಾರ್ಕ್ನ ಜೋಕಾಲಿಯಲ್ಲಿ ಕೂತ್ಕೊಂಡು ತಮಗೆ ಈ ಒಂದು ಸಮುದ್ರದ ಒಂದು ನೋಟವನ್ನು ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟು ದೊಡ್ಡ ದಟ್ಟವಾದಂಥ ಅಲೆಗಳನ್ನು ಹರಿತಕ್ಕಂಥದ್ದು ಈ ಒಂದು ಪಾರ್ಕದ ಪಕ್ಕದಲ್ಲೇ ಇರ್ತಕ್ಕಂಥದ್ದು ವಿಶೇಷ. ಇಲ್ಲಿ ನೋಡಿ, ಇದು ಸಮುದ್ರ. ಇಲ್ಲಿ ಫೆನ್ಸಿಂಗ್ ಮಾಡಿದ್ದಾರೆ. ಈಗ ಅದು ನೋಡ್ರಿ ಸಮುದ್ರ. ಇಲ್ಲೇ ಬೀಚ್, ಈ ಬೀಚೇ ಎಕೋ ಬೀಚು. ನಾವು ಇಲ್ಲಿವರೆಗೆ ಈ ಎಕೋ ಬೀಚ್ನಲ್ಲಿ ಅಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಮತ್ತು ಈ ಪಾರ್ಕಿಗೆ ಬಂದಿದ್ದೇನೆ. ಇವು ಇಲ್ಲಿಂದ ಆರಾಮಾಗಿ ಕೂತ್ಕೊಂಡು ನೋಡ್ತಕ್ಕಂಥ ಆಸನಗಳು. ಈಗ ಇಲ್ಲಿ ಈ ಪಾರ್ಕ್ನಲ್ಲಿ ಯಾರೂ ಇಲ್ಲ. ಈಗ ನಾನು ಒಬ್ಬಂಟಿಯಾಗಿ ಓಡಾಡ್ತಾ ಇದ್ದೀನಿ. ಇದು ಫ್ಯಾಮ್ಲಿ ಸಂಗಟ ಬರ್ತಕ್ಕಂಥದ್ದು. ಹೊನ್ನಾವರಿಗೆ ಬಂದರೆ, ಈ ಒಂದು ಕರಾವಳಿ ಪ್ರದೇಶ ಹೊನ್ನಾವರಿಗೆ ಬಂದರೆ ನೋಡ್ತಕ್ಕಂಥ ಸ್ಥಳ ಇದು. ಮತ್ತು ಇನ್ನೂ ಬಹಳಷ್ಟು ಪ್ಲೇಸಸ್ ಹೊನ್ನಾವರನಲ್ಲಿ ಇವೆ. ಅವೆಲ್ಲ ಕೂಡ ತಮಗೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತಕ್ಕಂಥದ್ದು. ಆಕಾರದಲ್ಲಿ ಕೂಡ್ತಕ್ಕಂಥ ಆಸನಗಳು, ಮೀನಿನ ಆಕಾರದಲ್ಲಿ ಮಾಡಿರ್ತಕ್ಕಂಥ ಜಾರಕಿ ಬಂಡಿ, ಅಲ್ಲಿಂದ ಈ ಒಂದು
ಮೇಲಿಂದ ಮೀನಿನ ಬಾಯಿಂದ ಬಂದು ಮೀನೇ ಹೊಟ್ಟೆ ಒಳಗೆ ಬರ್ತಕ್ಕಂಥ ಇದು ಕಾಂಕ್ರೀಟ್ನಲ್ಲಿ ಮತ್ತು ಫೈಬರ್ನಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆ ಒಂದು ಡಿಸೈನಲ್ಲಿ ಮಾಡಿರ್ತಕ್ಕಂಥ ಈ ಒಂದು ನಾವು ಜಾರಿಕೆ ಬಂಡಿಯನ್ನು ನೋಡ್ಬೋದು. ಮತ್ತು ಇಲ್ಲಿ ಕ್ಲೈಂಬಿಂಗ್ ಮಾಡೋ ಸಲುವಾಗಿ ಮಕ್ಕಳಿಗೆ ಕ್ಲೈಂಬಿಂಗ್ ಅಂದರೆ ಇದೊಂದು ರಾಕ್ ಕ್ಲೈಂಬಿಂಗ್ ಮಾಡ್ತಾರಲ್ಲ, ಇದು ಬೆಟ್ಟ ಹತ್ತೋ ಆ ಥರ ಏನೋದಲ್ಲ, ಅಡ್ವೆಂಚರ್ ಮಾಡೋ ಸಲುವಾಗಿ ಕೂಡ ಈ ಥರ ಜಾಲಿಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಇಂಥ ಇನ್ನೂ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಳಗಳನ್ನು ಇಂಥ ಒಂದು ಪ್ಲೇಸಸ್ ಇಲ್ಲಿ ನೋಡಿ, ಇಲ್ಲಿ ಕೂಡ ಇದೆ. ಇದು ಬೆಲ್ಟ್ ಜೋಕಾಲಿ ಇದೆ. ಇದು ಇಲ್ಲಿ ಈ ಮಣಿಗಳನ್ನು ಕೌಂಟ್ ಮಾಡ್ತಕ್ಕಂಥ, ಹಿಂದೆ ನಾವು ಚಿಕ್ಕವರಿದ್ದಾಗ ಸ್ಲೇಟ್ನಲ್ಲಿ ನಾವು ಈ ಥರ ನೋಡ್ತಾ ಇದ್ದೆವು. ಈ ಥರ ಕೌಂಟ್ ಮಾಡೋ ಸಲುವಾಗಿ ಆಮೆಗಳು, ಇಲ್ಲಿ ಆಮೆಗಳ ಸಮೂಹನೇ ನೋಡ್ಬೋದು. ಇಲ್ಲಿ ಇನ್ನೊಂದು ದೊಡ್ಡ ಗಾತ್ರದ ಆಮೆ ಕೂಡ ಇದೆ. ಇಲ್ಲಿ ನೋಡಿ ಕಪ್ಪೆ ಮತ್ತು ಮೊಸಳೆ ಆಕೃತಿಯ ಈ ಸ್ಟ್ಯಾಚುಗಳು ಕೂಡ ಮಾಡಿದ್ದಾರೆ. ಮತ್ತು ಜೊತೆಗೆ ಇಲ್ಲಿ ಮಂಗ ಕೈಯಲ್ಲಿಡಿರ್ತಕ್ಕಂಥ ತೆಂಗಿನಕಾಯಿಯನ್ನು ಎಳೆನೀರನ್ನು ಕುಡಿತಕ್ಕಂಥ ಭಂಗಿ ಮಾಡಿದ ಮೇಲೆ ಅಲ್ಲಿ ಮತ್ತೆ ಸ್ನಾನ ಮಾಡೋಕ್ಕೋಸ್ಕರ ಇಲ್ಲಿ ನೀರಿನ ವ್ಯವಸ್ಥೆ, ಇಲ್ಲಿ ಬಾತ್ರೂಮು, ಲೇಡೀಸ್ ಆ್ಯಂಡ್ ಜೆಂಟ್ಸ್ ಬಾತ್ರೂಮ್ಗಳನ್ನು ಇದೆ. ಇಲ್ಲಿ ಬಂದು ತಾವು ಮತ್ತೆ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸೋಸ್ಕರ ಮಾಡಿರ್ತಕ್ಕಂಥ ರೂಮ್ಗಳು. ಶಂಖ ಇದೆ, ಕಾಂಕ್ರೀಟ್ನಲ್ಲಿ ಮಾಡಿರ್ತಕ್ಕಂಥ ಶಂಖ. ಅಂದರೆ ಏನೇನು ಸಮುದ್ರ ಕಡಲಿನಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಕೂಡ ಇಲ್ಲಿ ಕಾಂಕ್ರೀಟ್ಲಿಂದ ಅಂತಿಂಥ ಸ್ಟ್ಯಾಚುಗಳನ್ನು ಇಲ್ಲಿ ಮಾಡಿದ್ದಾರೆ. ನಿಜವಾಗಿ ಕೂಡ ಅದ್ಭುತವಾಗಿರ್ತಕ್ಕಂಥ. ಇಲ್ಲಿ ನೋಡಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಲ್ಲಿಸಿ ದಯವಿಟ್ಟು ಏನದ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡ್ರಿ ಅಂತಕ್ಕಂಥ ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಇಲ್ಲಿ ನಾಮಫಲಕ ಕೂಡ ಅಳವಡಿಸಿದ್ದಾರೆ. ಇದು ಕರ್ನಾಟಕ ಅರಣ್ಯ ಇಲಾಖೆ ಕಾಸರಗೋಡು ಎಕೋ ಬೀಚ್ ಅಂತಿದೆ. ಇದು 20/11/2013 ಆರ್ ಬಿ ದೇಶಪಾಂಡೆ ಅವರು ಉದ್ಘಾಟಿಸಿದ್ದಾರೆ. ಇದು ಮೇನ್ ಎಂಟ್ರೆನ್ಸು, ಇಕೋ ಪಾರ್ಕು. ಪ್ರವೇಶ ಶುಲ್ಕ ಒಬ್ಬರಿಗೆ 10 ರೂಪಾಯಿ. ಇದು ಮೇನ್ ಎಂಟ್ರೆನ್ಸು. ಇಲ್ಲಿಂದನೇ ಟಿಕೆಟ್ ತೆಗೆದುಕೊಂಡು ಒಳಗಡೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ